ಭರ್ಜರಿ ಬಹುಮತ ಇದ್ರೂ ಸರ್ಕಾರ ರಚನೆಗೆ ಸರ್ಕಸ್. ಬರೋಬ್ಬರಿ 10 ವರ್ಷಗಳ ಬಳಿಕ ಕೇರಳ ಗೆದ್ದ ಯುಡಿಎಫ್. ಭರ್ಜರಿ ಬಹುಮತ ಇದ್ರೂ ಸರ್ಕಾರ ರಚನೆಗೆ ಸರ್ಕಸ್. ಬರೋಬ್ಬರಿ 10 ವರ್ಷಗಳ ಬಳಿಕ ಕೇರಳ ಗೆದ್ದ ಯುಡಿಎಫ್. ಕೇರಳ ಸಿಎಂ ಫೈಟ್ ಈಗ ಕೈ ಹೈಕಮಾಂಡ್ ಸುಸ್ತಾಗ್ಬಿಟ್ಟಿದೆ. ಕೇರಳದ ಸಿಎಂ ಸ್ಥಾನಕ್ಕೆ ಮೂವರು ದಿಗ್ಗಜರ ಕಿತ್ತಾಟ. ವೇಣುಗೋಪಾಲ್ ವರ್ಸಸ್ ಸತೀಶನ್ ವರ್ಸಸ್ ರಮೇಶ್ ಚೆನ್ನಿತ್ತಲ್. ಗೋಪಾಲ್ ಪರವಾಗಿ ಬಹುತೇಕ ಎಲ್ಲಾ ಶಾಸಕರು ಒಲವನ್ನ ತೋರಿಸಿದ್ದಾರೆ. ನಾನೇ ಸಿಎಂ ಆಗಬೇಕು ಅಂತ ಸತೀಶನ್ ಕೂಡ ಹಠ ಹಿಡಿದು ಕೂತಿದ್ದಾರೆ. ವೇಣು ಸತೀಶನ್ ಜಗಳ ಕಂಡು ಹೈಕಮಾಂಡ್ ಹೈರಾಣ ಆಗೋಗ್ಬಿಟ್ಟಿದೆ. ಭರ್ಜರಿ ಬಹುಮತ ಸಿಕ್ಕಿದ್ರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದೆ ಕೇರಳದಲ್ಲಿ. ಬರೋಬ್ಬರಿ 10 ವರ್ಷಗಳ ಬಳಿಕ ಕೇರಳ ಗೆದ್ದ ಯುಡಿಎಫ್. ಕೇರಳ ಸಿಎಂ ಫೈಟ್ ಈಗ ಕೈ ಹೈಕಮಾಂಡ್ಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಹೈರಾಣ ಆಗಿ ಹೋಗ್ಬಿಟ್ಟಿದ್ದಾರೆ. ಕೇರಳದ ಸಿಎಂ ಸ್ಥಾನಕ್ಕೆ ಮೂವರು ದಿಗ್ಗಜರು ಈಗ ಕಿತ್ತಾಟ ನಡೆಸ್ತಾ ಇದ್ದಾರೆ. ವೇಣುಗೋಪಾಲ್ ವರ್ಸಸ್ ಸತೀಶನ್ ವರ್ಸಸ್ ರಮೇಶ್ ಚೆನ್ನಿತ್ತಲ್ ಎಂಬುವರು. ವೇಣುಗೋಪಾಲ್ ಪರ ಬಹುತೇಕ ಎಲ್ಲಾ ಶಾಸಕರು ಒಲವನ್ನ ತೋರಿಸಿದ್ದಾರೆ. ವೇಣುಗೋಪಾಲ್ ಅವರೇ ಸಿಎಂ ಆಗಬೇಕು ಅಂತ ಹೇಳಿರುವಂತದ್ದು. ಸಂಖ್ಯಾಬಲದಲ್ಲಿ ವೇಣುಗೋಪಾಲ್ಗೆ ಭರ್ಜರಿ ಮೇಲುಗೈ. ವೇಣುಗೋಪಾಲ್ ಪರ ನಿಂತ ಬರೋಬ್ಬರಿ 46 ಶಾಸಕರು. ವೇಣುಗೋಪಾಲ್ ಸಿಎಂ ಮಾಡಲು ರಾಹುಲ್ ಗಾಂಧಿ ಕೂಡ ಒಲವನ್ನ ತೋರಿಸಿದ್ದಾರೆ. ಮಾಡೋದಿದ್ರೆ ಸಿಎಂ ಮಾಡಿ ಅಂತ ಡಿವಿ ಸತೀಶನ್ ಪಟ್ ಹಿಡಿದುಕೊಂಡಿದ್ದಾರೆ. ಸತೀಶ್ ಸಚಿವ ಸ್ಥಾನ ನಂಗೆ ಬೇಡವೇ ಬೇಡ ಅಂತ ಸತೀಶನ್ ಹೇಳಿರುವಂತದ್ದು. ಶಾಸಕರೇ ಅಲ್ಲದ ವೇಣುಗೋಪಾಲ್ ಸಿಎಂ ಆಗಬಾರ್ದು, ಪಿಣರಾಯಿ ವಿರುದ್ಧ ಹೋರಾಟ ಮಾಡಿ ಗೆಲ್ಲಿಸಿದ್ದು ನಾನು. ವಿಡಿ ಸತೀಶನ್ಗೆ ಪ್ರಬಲ ನಾಯರ್ ಸಮುದಾಯದ ವಿರೋಧ. ಶಬರಿಮಲೆ ವಿಚಾರದಲ್ಲೂ ಕಿರಿಕ್ ಮಾಡಿಕೊಂಡಿದ್ದಂತಹ ಸತೀಶನ್ ಇವರು ನಾಯರ್ ಸಮುದಾಯದ ಶಾಸಕರಿಂದಲೂ ಈಗ ವಿರೋಧ ಕೇಳಿ ಬರ್ತಾ ಇದೆ. 4 ಬಾರಿ ಸಂಸದ ಚೆನ್ನಿತ್ತಲ್ಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ. ಆದ್ರೆ 69 ವರ್ಷದ ನಾಯಕ ಚೆನ್ನಿತ್ತಲ್ಗೆ ಈಗ ಒಂದಷ್ಟು ಶಾಸಕರ ಬೆಂಬಲ ಸಿಕ್ಕಿರುವಂತದ್ದು. ಸಂಖ್ಯಾಬಲದಲ್ಲಿ ವೇಣುಗೋಪಾಲ್ಗೆ ಭರ್ಜರಿ ಮೇಲುಗೈ ಸಿಕ್ಕಿದ್ರು ಕೂಡ ವೇಣುಗೋಪಾಲ್ ಪರ ನಿಂತಿದ್ದಾರೆ ಬರೋಬ್ಬರಿ 46 ಶಾಸಕರು. ವೇಣುಗೋಪಾಲ್ ಸಿಎಂ ಮಾಡಲು ರಾಹುಲ್ ಗಾಂಧಿ ಕೂಡ ಒಲವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಡಿವಿ ಸತೀಶನ್ ಅವರು ಮಾಡೋದಿದ್ರೆ ನನ್ನನ್ನೇ ಸಿಎಂ ಆಗಿ ಮಾಡಿ, ಸಚಿವ ಸ್ಥಾನ ನನಗೆ ಬೇಡವೇ ಬೇಡ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರಂತೆ. ಪಿಣರಾಯಿ ವಿರುದ್ಧ ಹೋರಾಡಿ ಗೆಲ್ಲಿಸಿದ್ದು ನಾನು. ಶಾಸಕರೇ ಅಲ್ಲದ ವೇಣುಗೋಪಾಲ್ ಅವರು ಸಿಎಂ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ, ವಿರೋಧವನ್ನ ಮಾಡ್ತಾ ಇದ್ದಾರೆ. ಇತ್ತ ಡಿವಿ ಸತೀಶನ್ಗೆ ಪ್ರಬಲ ನಾಯರ್ ಸಮುದಾಯ ವಿರೋಧ ಮಾಡ್ತಾ ಇರುವಂತದ್ದು. ಶಬರಿಮಲೆ ವಿಚಾರದಲ್ಲೂ ಕೂಡ ಸತೀಶನ್ ಅವರು ಕಿರಿಕ್ ಮಾಡಿಕೊಂಡಿದ್ರು. ನಾಯರ್ ಸಮುದಾಯದ ಶಾಸಕರಿಂದಲೂ ಈಗ ವಿರೋಧ ಕೇಳಿ ಬರ್ತಾ ಇರುವಂತದ್ದು.